ಸಿಕ್ಕಿದ್ರೆ ಈ ತರ ಒಂದು ಹುಡುಗಿ ಸಿಗ್ಬೇಕು ಅಲ್ವಾ ಮಗ? ಹೌದು ಕಣೋ. ನಿಜ. ಸನ್ನಿ ಲಿಯೋನ್ ಬೇಕಂತೆ. ಸನ್ನಿ ಲಿಯೋನ್ ಇವರಿಬ್ರಿಗೆ ನಿಮ್ದು ಬರೀ ಮಾತಷ್ಟೇ ಕಂಡ್ರೋ. ಯಾವ ಹುಡುಗಿ ಬರ್ತಾರೋ? ಮಗ ಹುಡುಗಿ ಸಿಗ್ತಾರೆ ಕರ್ಕೊಂಡ್ ಬರ್ತೀವಿ. ನನ್ನ ಬಗ್ಗೆ ಇವನಿಗಿನ್ನು ಗೊತ್ತಿಲ್ಲ. ಇವನ್ ಕರ್ಕೊಂಡ್ ಬರ್ತೀನಿ ಅಂದಿದ್ದಾನೆ, ಕರ್ಕೊಂಡ್ ಬರ್ತಾನೆ. ಏನ್ ಮಗ ನನಗ್ ಹುಡುಗಿ ಎಲ್ಲ ಗೊತ್ತಿಲ್ವೋ? ಗೊತ್ತಿಲ್ವಾ? ಮತ್ತೆ 14ನೇ ತಾರೀಕು ಸೆಲೆಬ್ರೇಷನ್ ಇರುತ್ತೆ ಅಂತೆಲ್ಲ ದೊಡ್ಡದಾಗಿ ಹೇಳ್ದಿಯಲ್ಲ. ನಂಗೆ ಕಂಪ್ನಿ ಎಲ್ಲ ಗೊತ್ತಿಲ್ಲ. ಎಲ್ಲಾನು ಸೆಟಪ್ ಮಾಡೋಣ ಅಂತ ತಾನೇ ಅವತ್ತು ಮಾತಾಡಿದ್ ನಾವು. ನನಗಿದ ಆಗ್ಲೇ ಗೊತ್ತಿತ್ತು. ಬ್ಯೂಟಿಫುಲ್. ಸುಮ್ನೆ ಇದ್ದವನ್ಗೆ ಆಸೆ ತೋರಿಸಿ ಆಮೇಲೆ ಇಲ್ಲ ಅದು ಇದು ಅಂದ್ರೆ ಚುಚ್ಚು ಬಿಡೋಣ. ಹಾ, ನೀ ಹೇಳ್ದಂಗೆ. ನೀ ಸ್ವಲ್ಪ ಕೂಲ್ ಆಗೋ. ಲೆಟ್ ಮೀ ಥಿಂಕ್. ರೆಡಿ ಮಾಡೋಣ. ನಮ್ಮ ಅಲೆಕ್ಸ್ ಇದ್ದಾನಲ್ವಾ, ಅವ್ನ್ ಕೇಳಿದ್ರೆ ಎಲ್ಲ ಹುಡುಗರು ಅವನ್ನೇ ಕೇಳಿದ್ರೆ ಆಯ್ತು. ಅವನೆಲ್ಲ ಬಡಕಣೋ. ಅವನಿಗೆ ಹೇಳಿದ್ರೆ ಅವ್ನು ಇಡೀ ಊರಿಗೆ ಹೇಳ್ಕೊಂಡ್ ಬರ್ತಾನೆ. ನಮ್ ಜೊತೆ ಇರೋರ್ಗೆ, ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಅವನ್ ಹೇಳ್ತಿರೋದು ಕರೆಕ್ಟೇ. ಬೇರೆ ಏನ್ ಮಾಡೋದು? ಏಯ್ ಮಗ, ನಾನು ಪಬ್ಬಲ್ಲಿ ಒಂದು ಫಿಗರ್ ನೋಡ್ದೆ ಕಣೋ. ಬಾ ತೋರಿಸ್ತೀನಿ. ಫಿಗರ? ಇರು. ಸಾರಾ. ಸಾರಾ. ಇವಳ ಹೆಸರು ಸಾರಾ. ಸೂಪರ್. ಇದು ಸಖತ್ತಾಗಿದೆ. ಇದ್ಯಾರು? ಯಾರ? ಹಲೋ. ಹುಡುಗ್ರ, ನಾನ್ ಕಣೋ ಮಾವ. ಮಾಮನ? ಅದ್ಯಾರು? ನಾ ಮಾತಾಡ್ತೀನಿ. ಏನ್ ಮಾವ? ಏನ್ ವಿಶೇಷ ಕಣೋ ಅಲ್ಲಿ? ಇಲ್ಲೇನ್ ವಿಶೇಷ ಇರುತ್ ಮಾವ. ಈಗಷ್ಟೇ ಸಾರಾನ. ಇಲ್ಲ ಮಾವ, ಡೋರಾ ಮೂವಿನ ನೋಡ್ತಾ ಇದ್ದೆ ಅಂತ ಹೇಳ್ದೆ. ಆ ಕುಳ್ನರಿ ತುಂಬಾ ಸೀನ್ ಮಾಡ್ತಿದೆ ಮಾವ. ನಾವ್ ಹೇಳೋದಿನಲ್ಲಂತೂ ಕೇಳೋದೇ ಇಲ್ಲ. ಆ ಏರಿಯಾಲ್ ಏನಾದ್ರೂ ಮ್ಯಾಪ್ ಇರ್ಲಿಲ್ಲ ಅಂದಿದ್ರೆ ಆ ಹುಡುಗಿ ಕತೆ ಅಷ್ಟೇನೆ. ಏನು ನಾನು ಹೇಳೋದ್ ಕರೆಕ್ಟ್? ಕರೆಕ್ಟ್ ಮಾವ. ಏನ್ ಮಾವ, ಡೋರಾ ಕತೆ ಕೇಳಕ್ ಫೋನ್ ಮಾಡಿದ್ಯಾ? ಹುಡುಗ್ರ, ನಾನ್ ಮುಖ್ಯವಾದ ವಿಷಯ ಮಾತಾಡಕ್ಕೆ ಕಾಲ್ ಮಾಡಿದ್ದು. ಕಟ್ ಮಾಡೋ. ನಾನು ಈ ವಿಷಯನ ಏನೋ ವಿಷಯ ಹೇಳಕ್ ಫೋನ್ ಮಾಡಿದ್ರು ಕಣೋ. ನಿಂಗೆ ಬೇರೆ ಕೆಲಸ ಇಲ್ಲ? ಮತ್ತೆ ಫೋನ್ ಮಾಡ್ತಿದ್ರು ಕಣೋ. ಬ್ಲಾಕ್ ಮಾಡು. ಇಲ್ಲ ದೊಡ್ಡ ಆಗುತ್ತೆ. ಬ್ಲಾಕ್ ಮಾಡು. ಅದ್ ಬಿಡು, ನಮ್ಮ ವಿಷಯಕ್ಕೆ ಮಾತಾಡೋಣ. ಎಸ್ ಆಫ್ ಕೋರ್ಸ್. ಸಾರಾ, ಅದೇನಿಲ್ಲ ಮಗ, ಡೈರೆಕ್ಟ್ ಆಗಿ ಹೋಗಿ ಅಪ್ರೋಚ್ ಮಾಡೋದು ಸ್ವಲ್ಪ ಅಸಹ್ಯ ಅನ್ಸುತ್ತೆ. ನಮ್ಗೆ ಹೆಂಗಾದ್ರೂ ಅವರೇ ಬರ್ಬೇಕು. ಸಾಕು. ನೀನ್ ಕರ್ಕೊಂಡ್ ಬರ್ತೀಯಾ? ನಂಗಾಗಲ್ವೋ ಮತ್ತೆ? ಆದ್ರೆ ಆ ಹುಡುಗಿನಲ್ಲಿ ಕರ್ಕೊಂಬರಕ್ಕೆ ಒಬ್ನಿದಾನೆ. ಅವನಿಗಿಷ್ಟ ಆದ್ರೆ ಅದ್ ನಡೆಯುತ್ತೆ. ಅದ್ಯಾರು? ಯಾರು? ನವೀನ್, ನೀನಾ? ಬಾರೋ ಒಳಗೆ. ಬಾರೋ ಅಂದ್ರೆ ನಿನ್ನೇನು? ಏನೋ ಹೊಸ್ದಾಗಿ ಯಾರು ಬಂದಿದ್ದಾರೆ ನೋಡು. ಜ್ಯೂಸ್ ಕೊಡು. ಜ್ಯೂಸ್ ಕುಡಿಯೋ? ಇಲ್ಲ, ಕುಡಿಯಲ್ವಾ? ದಾಹ ಇಲ್ಲ. ಹಾಗಾದ್ರೆ ಜ್ಯೂಸ್ ಬೇಡ. ತುಂಬಾ ಸ್ವರ್ಗೋಗಿದೆ ಅನ್ಕಣ. ಏನು ತುಂಬಾ ಟೆನ್ಷನ್ ಆಗ್ಬೇಡ. ಇದು ನಿಂದೆ ರೂಮು, ನಿಂದೆ ಫ್ಲಾಟ್, ನಿಂದೆ ಮನೆ. ಇದು ನಿನ್ ಫ್ಲಾಟ್? ಏನ್ರ ಇದು? ಹೇಳ್ತಾನೆ ಬಿಡು. ಕೇಳು. ಇವ್ನು ನಮ್ಗೆ ಎಷ್ಟೋ ಕೊಡ್ಬೇಕು? ಅದು ಒಂದು 2 ಲಕ್ಷ. ಅಷ್ಟೇ ಅಲ್ವಾ? 2 ಲಕ್ಷ. ಅದಕ್ಕೆ ಯಾಕೆ ನಾವು ಸಾರಿ ಕಣೋ. ಅದು ಮಗ 2.5 ಲಕ್ಷ ಇದೆಯಲ್ಲ, ಅದು ನೀನ್ ಕೊಡೋದ್ ಬೇಡ. ಕೊಡೋದ್ ಬೇಡವಾ? ಬೇಡ ಬಿಡು, ಮರ್ತ್ಬಿಟ್ಟೆ. ಪೂರ್ತಿನ? 1 ರೂಪಾಯಿನೂ ಬೇಡ. ಖುಷಿನಾ? ಹೇಳ್ತಾ ಇದೀವಲ್ಲ, 1 ರೂಪಾಯಿ ಕೂಡ ಬೇಡ. ಏನ್ರೋ ಫುಲ್ ನಂಬಿಲ್ಲ ಕಣ. ನಿಜಾನೇ ಹೇಳ್ತಾ ಇದೀವಿ. ಹೌದು ಕಣ, ನಿಜ ಹೇಳ್ತೀವಿ. ಗುಡ್ ಬೈ. ವೇಟ್ ಮಾಡಮ್ಮ. ಅದು ಬಂದು ನಾವು 3 ಜನ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು. ಏನ್ರೋ ಹೇಳ್ತಿದ್ದೀರಾ? ಛೀ, ನಾನಂತವನಲ್ಲ. ನಾ ತುಂಬಾ ಸ್ಟ್ರೈಟ್ ತಿಳ್ಕೊಳ್ರ. ನಂಗೂ ಹಾಗೆ ಅನ್ಸಿತ್ತು. ಇದು ಹಾಗಲ್ಲ. ಅವನಿಗೆ ಅರ್ಥ ಆಗಿಲ್ವೋ? ನೀನ್ ನಮ್ಗೊಂದು ಸಹಾಯ ಮಾಡ್ಬೇಕು. ಯಾರನ್ನಾದ್ರೂ ಕೊಲ್ಬೇಕಾ? ಮತ್ತೆ ಕಿಡ್ನಾಪ್ ಮಾಡ್ಬೇಕಾ? ಆಮೇಲೆ ಏನು? ಅದನ್ನ ನಾನು ಹೇಳ್ತೀನಿ. ನಮ್ 3 ಜನಕ್ಕೂ ಸೇರಿ ಒಂದೊಳ್ಳೆ ಫಿಗರ್ನ ಸೆಟ್ ಮಾಡ್ಕೊಡ್ಬೇಕಾಗಿತ್ತು ಅಷ್ಟೇ. ಹುಡುಗಿ ನಮ್ಗೆ, ನಮ್ 3 ಜನಕ್ಕೆ. ಎತ್ತ ಕೈ ಎತ್ತ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯೋ? ಏನೋ ಅನ್ಕೊಂಡ್ಬಿಟ್ಟಿದ್ದೀರಾ. ಫ್ಲಾಟ್ ಕೊಡ್ಸಿ ಹುಡುಗಿ ನೋಡ್ಕೊಡ್ಬೇಕು. ನಾನ್ ಮಾಮನ ಏನ್ ಇದ್ ಮಾಡ್ದೆ ಅಂತ ಯಾರಿಲ್ವಾ? ನಾನು ಇಂಥವ್ ಯಾವತ್ತೂ ಮಾಡಿಲ್ಲ. ಕಾಸೇನೋ ಬೇಕು ಅಂತ ಛೀಛೆ, ನಾನು ಇಂಥ ಕೇವಲವಾದ ಕೆಲಸ ಯಾವತ್ತೂ ಮಾಡಲ್ಲ. ಗೊತ್ತಾಯ್ತಾ? ಸರಿ, ಏಯ್,
ನಿನ್ ಕೈಲಿ ಇದಾಗುತ್ತಾ ಇಲ್ವಾ? ಥು ಥು ಮಗ ಇವ್ನು ಎಷ್ಟು ದುಡ್ಡು ಕೊಡ್ಬೇಕು? 2 ಲಕ್ಷ ರೂಪಾಯಿ. 2 lakhs. 2 ಲಕ್ಷ ಅಲ್ವಾ? Okay, 2 lakhs Okay. ತಾನೇ? ಹಾಗಾದ್ರೆ 14ನೇ ತಾರೀಕಿಗೆ ಬರ್ಲಿಲ್ಲ ಅಂದ್ರೆ ಬರುತ್ತೆ. ಬರ್ಬೇಕು. 14 ಸರಿ, ಬರ್ಬೇಕಷ್ಟೇ. ಅಲ್ಲ ಹೇಳಿದ್ ಕೇಳಿಸ್ಕೊಂಡ್ರಲ್ವಾ? ಇವನ್ ಜೊತೆ ನಮ್ಗೆ ಇಲ್ಲ. ವ್ಯವಹಾರನೇ ಬೇಡ. ಇವ್ನ ಹೋಗೋ ಗೆಟ್ ಔಟ್. ದುಡ್ಡು ತರದೆ ಮನೆಯೊಳಗೆ ಬರ್ಬೇಡ. ಹೋಗೋ. ಹೋಗ ಒಂದ್ ವೇಳೆ ಕಾಸು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಹುಡುಗಿ ಈಗ ಮ್ಯಾಟ್ರಿಗೆ ಬಂದ. ಖಂಡಿತ ಅಂತವನೇ ಅಂತ ನನಗೆ ಗೊತ್ತಿತ್ತು. Light ಆಗಿ. ಹಾಗಾದ್ರೆ ಸೆಟ್ ಮಾಡ್ತೀಯಲ್ವಾ? ಚೀಪ್ ಆಗಿದೆ ಅಲ್ವಾ? ಡೀಲೇ. ಕನ್ಫರ್ಮ್ ನಿಜಾನ? ಒಂದ ಹಣ ತರಬೇಕು ಇಲ್ಲಾರ ಹುಡುಗಿನ ಸೆಟ್ ಮಾಡ್ಬೇಕು. ನಮ್ಮದಲ್ವಾ? 100% ನೀನ್ ನಮ್ಮ ನಂಬೋದು. ತಗೋ ಮಗ ಕುಡಿ. ಬೇಡ, ನೀನು ಉಗ್ಯದ್ ನಾನು ನೋಡಿ. ಏನೋ ನೀನು ಹೀಗೆಲ್ಲ ಮಾಡ್ತೀವಿ, ನಮ್ಗೆ ಎಷ್ಟು ತಾನೇ. ತರ್ಬೇಕು. ಹುಡುಗಿ ಇಲ್ಲ ಅಂದ್ರೆ ಕಾಸು. ಓಕೆ. ಏನೋ ಮನ್ಮಥ ರಾಜ, ನಿನ್ ಟ್ರೌಸರ್ ಅಲ್ಲಿ ಇದೋ ಇಲ್ಲಿ. ಹೇ. ನಮ್ ತಿಲೋತ್ತಮ ಬರೋ ಟೈಮ್ ಆಯ್ತಲ್ಲ, ಗಂಟೆ 8 ಆಯ್ತಲ್ಲ? ಅದನ್ನೇ ಅಲ್ವಾ ನಾನು ಹೇಳಿದ್ದು. ಅಮರ, ನನ್ನ ಹಸಿರು ಕಾಳು ಚಡ್ಡಿ ಅಲ್ಲೋ? ನಾನ್ ತೆಗ್ಲಿಲ್ಲ. ಅವನ್ನ ಕೇಳು, ನೆಲ ವರ್ಷಕ್ಕೆ ತಗೊಂಡಿರ್ಬೇಕು ಅವನು. ಮಗ ಓರಾಗ್ ಮಾತಾಡ್ಬೇಡ, ನಿಂಗಿನ್ ಏನಕ್ಕೋ ಚಡ್ಡಿ ಅಲ್ಲ. ಅದೇನೋ ಕರೆಕ್ಟೇ. ಈ ತರ ಸಂಭ್ರಮಗಳು ಬರ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ನೋಡು ನಾಚ್ಕೊತಿರೋದವನು. ಕಳ್ಳನ್ ಮಗ ನೀನು. ಇಲ್ಲಿ ನೋಡು, ತುಂಬಾ ಕಿಸಿ ಬೇಡ. ಮತ್ತೆ ಅವ್ನ್ ಹುಡುಗಿನ ಕರ್ಕೊಂಡ್ ಬರ್ತಾನೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ಅವ್ನ್ ಹೇಳಿದಾನಲ್ಲ, ಖಂಡಿತ ಕರ್ಕೊಂಡ್ ಬರ್ತಾನೆ. ಕರೆಕ್ಟ್ ಆಗಿ ಹೇಳದ್ಕೆ ಅವನೇ ನಿಮ್ಮ ಮಾವನ. ಅವ್ನ್ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ರೆ ನಿಂಗೆ ಹ್ಯಾಪಿನಾ? ಮತ್ತೆ ಅವ್ನ್ ಕರ್ಕೊಂಡ್ ಬರ್ತಾನೆ, ಅದನ್ನ ನಂಬು. ಓಕೆ. ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲಲ್ಲ. ನೋಡು, ಕಾಲ್ ಬರ್ತಿದೆ. ಮಗ ಅವನಾ? ಇದು ಅವಳು ಆಂಜಲಿನಾ. ಎತ್ಬಿಟ್ಟು ಅದೆಲ್ಲ ಸರಿ ಬರಲ್ಲ. ಎತ್ತಿಲ್ಲ ಅಂದ್ರೆ ಡೌಟ್ ಬರುತ್ತಾ? ಕಟ್ಟಾಯ್ತು. ಅವನ ಮಗ? ಇಲ್ಲ ಕಣ, ಅವಳೆ ಕಣ ಅನುಷ್ಕಾ. ಏನೋ ಮಾಡೋದೀಗ? ಎತ್ ನೀನ್ ಮಲ್ಕೊಂಡಿದ್ಯಾ ಅಂತ ಹೇಳ. ಏನು ಮಲ್ಕೊಂಡ್ಬಿಟ್ರಾ? ಹೌದು, ತುಂಬಾ ತಲೆನೋಯ್ತಿತ್ತು, ಅದಕ್ಕೆ ಮಲಗ್ಬಿಟ್ಟೆ. ನಮ್ಮೂರ್ ಜನಕ್ಕೂ ತುಂಬಾ ತಲೆನೋವು ಗೊತ್ತಾ? ನಾವೆಲ್ರೂ ಮಲಗ್ಬಿಟ್ಟಿದೀವಿ. ಓ ಆಗ ಸೇಮ್ ಪಿಂಚ್. ನಮಗೂ ಕೂಡ ತುಂಬಾ ತಲೆನೋವು. ನಾವು ಮಲ್ಗಕ್ ಹೋಗ್ತಾ ಇದೀವಿ, ಅದನ್ನ ಹೇಳಕ್ಕೆ ಮಾಡ್ದೆ. ಓ ಹಂಗ? ಎಂತ ಮ್ಯಾಚಿಂಗ್ ಅಲ್ಲ. ಎಲ್ರಿಗೂ ಒಟ್ಟಿಗೆ ತಲೆನೋವು ಬಂದಿದೆ. ಬೇಗ ಮಲ್ಕೋ ಆಯ್ತಾ? ಬೆಳಗ್ಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಸ್ವಲ್ಪನೂ ಡೌಟ್ ಇಲ್ಲ. ಹಾಗಾದ್ರೆ ನಾವು ಪ್ರಾಂಕ್ ಮಾಡೋಣವಾ? ಕೇಳಿಲ್ವಾ? ನೋಡಕ್ ಚೆನ್ನಾಗಿರೋ ಹುಡುಗಿರ್ಗೆ ಬುದ್ಧಿನೇ ಇರಲ್ಲ. ಅದಕ್ಕೆ ಏನವ್ರು ಇನ್ನು ಮಲಗಿಲ್ವಾ? ಎತ್ತು. ಹಲೋ. ಓ ಓ ಸರಿ. ಏನು ಸಿಕ್ತಾ? ಸಿಕ್ತು ಅಂತ ಹೇಳು. ಏನಾದ್ರು ಹೇಳು. ಆದ್ರೆ ಒಂದ್ ಪ್ರಾಬ್ಲಮ್ ಇದೆ. ಅವಳನ್ನ ಪಿಕ್ ಮಾಡೋಕೆ ನಾವೇ ಹೋಗ್ಬೇಕು, ಅವಳಾಗ ಅವಳೇ ಬರೋದಿಲ್ವಂತೆ. ಎಲ್ಲಿ ಹೋಗ್ಬೇಕು?